ಕೋಟಿ ರೂಪಾಯಿ ಸರ್. ಮತ್ತೆ ಇಲ್ಲಿ ಗುಂಟೆಗೆ ಎಷ್ಟು ತಾವೆಷ್ಟು ಕೊಡಾಕತ್ತೀರಿ ಅದು ಬಹಳ ಕನಿಷ್ಠ ಬೆಲೆ ಆಗ್ತದೆ ಸರ್. ಎಸಿ ಸರ್ ತಮ್ಮ ಶಾಂತಿ ಅರ್ಧ ವಿಷಯ ಹೇಳಕತ್ತೀವಿ, ಚರ್ಚೆ ಆಗ್ತದ ಸರ್. ಈಗ ನಾ ಏನ್ ಹೇಳಕತ್ತೀನಿ, ಚಿಕ್ಕೋಡಿ ಸಮೀಪ ಏನು ಬರ್ತದಲ್ಲ, ಸಿಟಿ ಸಮೀಪ ಬಂದಾಗ ಇನ್ನು ಕೆಲವೇ ದಿನದೊಳಗೆ ಬುದ್ಧಿ ಹಾಕ್ರಿ ಚಿಕ್ಕೋಡಿ ಜಿಲ್ಲೆ ಆಗೇ ಆಗ್ತದೆ. ಚಿಕ್ಕೋಡಿ ಜಿಲ್ಲೆ ಆಗ್ತದ. ನಿಮ್ಮ ಹೋರಾಟ ನಮ್ಮ ಹೋರಾಟ ಕೊಡ್ತದೆ. ಕೆಲವೇ ದಿನದೊಳಗೆ ಚಿಕ್ಕೋಡಿ ಜಿಲ್ಲೆ ಆತಂದ್ರ ಇಲ್ಲಿ ಭಾಳ ಟೌನ್ಶಿಪ್ ಬರ್ತಾವ, ಭಾಳ ಬೆಳವಣಿಗೆ ಆಗ್ತದ. ನೀವೇನ್ ಮಾಡ್ಸಾರ, ನಿಮ್ಮ ಯೋಜನೆ ಏನೈತಲ್ಲ ಈ ಕ್ಷಣ ಮಾಡಾಕತ್ತದ ಸಂಪೂರ್ಣ ಬಂದ್ ಆಗ್ಬೇಕು ಸರ್. ಮಾಡಂಗಿಲ್ಲ. ಯಾಕೆ ಸರ, ನಮ್ಮ ರೇಟ್ ರೈತರಿಗೆ ಏನು ಬೇಡಾಕತ್ತಾರ ಈ ಭಾಗದೊಳಗ, ಹೈವೇಕ್ ನಮ್ಮ ಭೂಮಿ ಹೋಗ್ಯದ ಸರ್. ನಮಗೆ ರೇಟ್ ಬೇಕಾದಷ್ಟು ಕನಿಷ್ಠ ಬೇಕಲ್ಲ ಅದ. ಈಗ ಬಿಡದಿ ಒಳಗ ಮೊನ್ನೆ ನಮ್ಮ ಚುನಪ್ಪನ ನಾವು ಕೂಡ ಸಿಎಂ ಭೇಟಿ ಆದಾಗ ಇನ್ನ ಹೆಚ್ಚಿಗೆ ರೇಟ್ ಕೊಡ್ತೀನಿ, ಕರೆ ಬಿಡದಿ ಭೂಮಿ ತಗೋತೀನಿ ಅಂತ ಹೇಳಕತ್ತಾರ ಅವರು. ಅಲ್ಲಿ ಬರೀ ಅಡಿಕೆ ತೆಂಗು ಹಂಗದ. ಮತ್ತೆ ಇಲ್ಲಿ ಸಿಟಿ ಸಮೀಪ ನಮ್ಮದು ಪ್ಲಾಟ್ ಆಗ್ತಕ್ಕಂಥ ಸಿಸ್ಟಮ್ ಅದ. ಇಲ್ಲಿ ರೇಟ್ ಸಮಂಜಸ ಆಗ್ತಾ ಇಲ್ಲ ಸರ್. ಸಿಟಿ ಬಿಟ್ಟು ದೂರ ಇರ್ತಕ್ಕಂಥ ಭೂಮಿಗೆ ಏನೈತಿ, ಬಿಡದಿ ಒಳಗೆ ಏನು ಸಿಎಂ ಅವ್ರು ಘೋಷಣೆ ಮಾಡ್ಯಾರಲ್ಲ 2,60,00,000 ಸರ್. ಯಾಕೆ ಸರ್ ಓಕೆಲ್ರಿ, ಅಲ್ಲಿ ಕೊಡಾಕತ್ತ ನಮಗೂ ಅಷ್ಟು ಕೊಡ್ಲಿ, ಭಾಳ ಬೇಡ. ಹಳ್ಳಿ ಒಳಗೆ ಕೊಡ್ಬೇಕಿದ. ನಾ ಸಿಟಿ ಸಮೀಪ ಹೇಳ್ತಾ ಇಲ್ಲ ಸರ್. ಚಿಕ್ಕೋಡಿ ಸಮೀಪ ಬಂದಾಗ ಪ್ಲಾಟ್ ಸಿಸ್ಟಮ್ ಹೇಳಿದ್ ನೋಡ್ರಿ, ಬರೀ ಒಂದು ಹಾವೇರಿ ಪಟ್ಟಣದೊಳಗ 30-40 ಸೈಜ್ ಪ್ಲಾಟ್ಗೆ 1 ಕೋಟಿ ರೂಪಾಯಿ ಕಿಮ್ಮತ್ ಮಾರ್ಲಿಕ್ಕತ್ತದ. ಮತ್ತೆ ಜಿಲ್ಲೆ ಸ್ಥಳ ಅದ, ಕೇಂದ್ರ ಸ್ಥಾನ ಅದ. ಸಮೀಪ ಬಂದಂಗ ಇಲ್ಲಿ ಬಹಳ ಕಿಮ್ಮತ್ ಆಗ್ತದ. ಅದನ್ನ ತಾವು ರೊಸ್ಟರ್ ಪದ್ಧತಿ ಕಳಿಸ್ರಿ. ಅಲ್ಲಿ ಮಠ ಯೋಜನೆ ಸಂಪೂರ್ಣ ಬಂದಿರ್ಬೇಕಪ್ಪ, ಮಾಡಬಾರ್ದು. ಈಗ ಬಿಡದಿ ಒಳಗೆ ಹೆಂಗ್ ಹೋರಾಟ ಬಂದಾಗ ಹೆಂಗ್ ಗೊತ್ತದ, 173-400 ದಿನ ಆದ್ರೂ ಸಹಿತ ಹೋರಾಟ ಕಂಟಿನ್ಯೂ ಆಗ್ಲಿಕ್ಕತ್ತದ. ಇನ್ನ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದದ ಸರ್. ಇದರದ್ದು ಏನೈತಿ, ಸಂಪೂರ್ಣ DC ಅವ್ರು ಕೂಡ ಮಾತಾಡ್ರಿ, ಮಿನಿನ್ ಅವ್ರು ಕೂಡ ಮಾತಾಡಿವಿ. ನಮಗೆ ಸಂಪೂರ್ಣ ಒಂದು ಯೋಗ್ಯ ಬೆಲೆ ಸಿಗಬೇಕು ಸರ್. ಇದು ಬರೇ ಪ್ರತಿಯೊಂದಕ್ಕೂ ಹೋರಾಟ, ಸರ್ಕಲ್ ಬಂದ್ ಮಾಡೋದು, ನಾವು ಅಧಿಕಾರಿಗಳಿಗೆ ಏನ್ರಿ ಅನ್ನೋದು, ಮತ್ತೆ ವಾಪಸ್ ಸುಮ್ಮನೆ ಗದ್ಲಾಕೋದ್ ಕುಂಡ್ರಾಕತ್ತದ ನೋಡ್ರಿ. ಈ ಭಾಗದಾಗ ಎಷ್ಟು ಜನ ರಾಜಕಾರಣಿಗಳದ, ಯಾರು ಒಬ್ರು ಬಂದಿಲ್ಲ, ಯಾರು ಬಂದಿಲ್ಲ. ತಮ್ಮ ಅವಾಗ ಏನಾಗತ್ತೆ ಕೇಳ್ರಿ, ಸ್ವಲ್ಪ ಪೊಲೀಸ್ ಅಧಿಕಾರಿಗಳು ಕೇಳಿ ಸರ್, ಏನಾಗೈತೆ ಅವಾಗ ಏನಾಗತ್ತೈತಿ, ಅವಾಗ ಮೇಲೆ ನೀರು ಬಂದಿಲ್ಲ ಕರ್ಕೊಂಡ್ಬರಿ. ತಮ್ಮ ಮಾತಾಡಬಾರ್ದು, ಮಾಡ್ತಾರ ಗೋಲಿ ಬರೋದು ಹೋರಾಟದಾಗ ಮಾಡ್ಕೊಳಕ್ಕೆ ಇರ್ತಾರ. ಸ್ವಲ್ಪ ಹಂಗ ಬಬಲಾದ ಇರ್ತದೆ ಸುಮ್ಮನೆ. ತಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಿಸ್ತಿರ್ಲಿ, ನಾವ ಭೂಮಿ ಕೊಡುದಿಲ್ಲ ಅಂತ ಹೇಳಕತ್ತು ಅಧಿಕಾರಿಗಳು ಹೇಳತ್ತಾರು. ಈಗ ಕೂಡ ಇರ್ಲಿ ಬಾಯ್ ಮಾಡ್, ನೀ ಏನ್ ಹೇಳತ್ತಮ್ಮ, ಇಲ್ಲ ನೀ ಇರುವಂತ ಕೂಡ ಅದು ಸಂಬಂಧ ಇಲ್ಲ, ಬಿಡಿ ಹೊರಗಾಕ್ರಿಪ್ಪ. ಏನ್ ಬಿಡ್ರಿ, ಏನ್ ನಡೆಯಂಗಿಲ್ಲ ನೋಡ್ರಿ. ಸಂಘಟನೆಗೆ ಯಾರು ಧಕ್ಕೆ ಹಚ್ಚಿರು ಎದ್ದಂಗಿರ್ದಾಗ ಮಾತಾಡ್ತಕ್ಕಂಥಲ್ಲ. ಏನ್ ಮಾತಾಡತ್ತು ದಯವಿಟ್ಟು ಏನ್ ಬಿಡಿ, ನಾವು ಯಾರನ್ನು ಕಾಯಿಲ್ಲ. ಸಂಘಟನೆಗೆ ಯಾವ ಧಕ್ಕೆ ಹಚ್ತಾರೆ ನಿಮ್ಮ ಸಂಬಂಧ ಚರ್ಚೆ ಮಾಡತ್ತು. ಇವೆಲ್ಲ ನೋಡ, ಭೂಮಿ ಕೊಡ್ತಕ್ಕಂಥವ್ರ ಗಪ್ಪದವರಲ್ಲಿ ಆಚಾರ್ಯ ಜಗದ್ಗುರುಗಳವರ ಭೂಮಿ ಕೊಡ್ತಕ್ಕಂಥವ್ರು 3 ಎಕರೆ ಜಮೀನು ಹೊಂಟೈತಿ. ಈಗ ಅವ್ರು ಮಾತಾಡೋರು ರೈತ ಹೋರಾಟಕ್ಕೆ ದಯವಿಟ್ಟು ನಮ್ಮ ರೈತ ಸಂಘ ಬರೀ ಯಾರು ಕೂಡ ಅವಕಾಶ ನೀವು ಸರ್ ಕೆಲಸ ಮಾಡೋದು ಸರ್. ಸರಿ ಸರಿ, ನಾ ಆಗಿದ್ದ ಪದೇ ಪದೇ ನೋಡ್ರಿ ಒಳ್ಳಾಟಿಕೆ ಮಾಡ್ತೀರಿ ಏನ್ರಿ. ತಮ್ಮ ನಿಮ್ಮಲ್ಲಿ ಕೈ ಮುಗಿದ ಬಂದ್ ಕಾಲ್ ಮೇಲೆ ಲೀಡರ್ಗಳು ಪಾಪ ಹಳ್ಳಿ ಹೇಳ್ತಾರೆ, ಈ ಕಾರ್ಯಕ್ರಮ ಬದಲು ಅವೇರ್ನೆಸ್ ಮಾಡಿ ಕರ್ಕೊಂಡ್ ಬಂದಿರ್ತಕ್ಕಂಥವ್ರು ಗಪ್ ಕೂತಾರ. ಹಾಲಟ್ಟಿ ರೈತರು ನಮಗ್ ಗೊತ್ತಿಲ್ಲ, ಅಲ್ಲಿ ಪರಮ ಪೂಜಾರ ಜಗದ್ಗುರುಗಳು ಕೂತಾರ, ಅವ್ರು ಮಾತಾಡೋದಾರ. ಈಗ ಅವ್ರು ಏನ್ ತೀರ್ಮಾನ ತಗೋತಾರೋ, ಈಗಂತೂ ಇವ್ರು ನಾವು ಭೂಮಿ ಅಲ್ಲಿ ಅವಕಾಶ ಕೊಡುವುದಿಲ್ಲ. ಈಗ ನಿಮ್ಮ ಬಾಂಧ ಕಾಲ್ ಬಿದ್ರೆ ಸಭೆ ಬರ್ತದ್ದು ಹಾಕಿರು ಅಷ್ಟೇ, ಹೇಳ್ಬೇಕಷ್ಟೇ.
ಯಾವ್ದು ಮುಲಾಜಿಲ್ಲ ಅಂತಾರ ಒಬ್ರು ಇದ್ರ ಸಂಘಟನೆ ಧಕ್ಕೆ ಬರ್ತಕ್ಕಂಥ ನಾವ್ ಯಾರಿಗೂ ಮುಲಾಜ್ ಕೈದಿಲ್ಲ. ನೀವು ತಿಳ್ಕೊಡ್ರಿ ಮನೇಲಿ ಏನ್ ಮಾತಾಡತ್ತಾರ ಅನ್ನೋದು ಹಿರಿಯರ ನೀವ್ರಿ. ಈಗ ಇನ್ನೊಂದು ಸಾಹೇಬ್ರ ಏನಾಗಿರ್ತಂದ್ರೆ 20 ವರ್ಷದಿಂದ ಇದೇ 32 ಲಕ್ಷ ರೂಪಾಯಿ ಪರಿಹಾರನ ಘೋಷಣೆ ಮಾಡಿರಲಿಲ್ಲ. 20 ವರ್ಷದಿಂದ ಈ ಪರಿಹಾರನ ಘೋಷಣೆ ಮಾಡಿರ್ತಕ್ಕಂಥ ಚಿಂತನೆ. ಈಗ ಮಳೆ ಬಂದ್ರೆ ಚಲೋಣ, ಏನು ವಿಚಾರ ಮಾಡ್ರಿ. ಅದ್ರ ಸಂಬಂಧ ನಾವೆಲ್ಲ ದಿಲ್ಲಿ ಕಷ್ಟಪಡತ್ತು, ಮಳೆ ಆಗ್ಬೇಕಾಗಿತ್ತು. ಈಗ ಜಗದ್ಗುರುಗಳ ಪರಮ ಪೂಜ್ಯರು ನಮ್ಮ ಮಹಾಸ್ವಾಮಿಗಳು ಶಿವ ಸಂಪಾದನಾ ಶ್ರೀಗಳು ಮಾತಾಡ್ತಾರೆ. ಯಾಕಂದ್ರೆ ಅವ್ರ ಸ್ವತಃ ಭೂಮಿ ಹೊಂಟೈತಿ. ಹೌದ್ರೆ ಹಾಲಟ್ಟಿ ಭಾಗದಾಗ ಅಲ್ಲಿ ಭೂಮಿ ಹೊಂಟೈತಿ. ಅವ್ರ ಹಿಂದೆ 20 ವರ್ಷದಿಂದ ಈ 32 ಲಕ್ಷ 35 ಲಕ್ಷ ರೂಪಾಯಿ ನೋಟಿಸ್ ಕೊಟ್ರು. ಇವತ್ತು ಕೂಡ ಅದನ್ನ ಕೊಟ್ಟರು. ಎಲ್ಲಾ ವಿಚಾರ ಕುರಿತ ಪರಮ ಪೂಜ್ಯರು ಮಾತಾಡ್ತಾರ. ದಯವಿಟ್ಟು ಶಿಸ್ತಾಗಿ ಕೂಡ್ರಿ. ಮಳಿಗೆದು ಎಲ್ಲ ಕೆಲಸ ಮಾಡೋದಿಲ್ಲ, ಆರಾಮ್ಸೆ ಕೂಡ್ರಿ. ತಂಗಿ ಏನಾಗಲಿಲ್ಲ, ನಮ್ ಜಳಕ ಮಾಡಿದಂಗ ಆಗ್ತೈತಿ. ಶಾಂತಿ ಇರ್ರಿ. ಇಲ್ರಿ ಏನೇನು ಹೋಗ್ಲಿ, ಅವ್ರ ಹಜಾರ್ ಮಾತಾಡ್ರಿ. ಒಟ್ಟು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿಕ್ಕೋಡಿಯ ಬಸವ ಸರ್ಕಾರದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಬೈಪಾಸ್ ರಸ್ತೆ ಸಮಗ್ರ ನೀರಾವರಿ ಸಲುವಾಗಿ ಏನು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಬೃಹತ್ ಹೋರಾಟದ ಸಾನ್ನಿಧ್ಯವಿರತಕ್ಕಂತಹ ಚುಂಚನೆಯ ಭೂಜಲ್ಲಿ ಶರಣ ಸಲ್ಲಿಸಿ ಈ ಒಂದು ಹೋರಾಟದ ರೈತರ ರೂವಾರಿ ಇರತಕ್ಕಂತಹ ಶಶಿಕಾಂತ್ ಗುರೂಜಿ ಅವರಿಗೆ ಶರಣಾರ್ಥಿ ಸಲ್ಲಿಸಿ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಚುನಪ್ಪ ಪೂಜಾರಿ ಅವರಲ್ಲಿ ಕೂಡ ಶರಣೆಂದು ಈ ಒಂದು ರೈತರ ಬೇಡಿಕೆಗಳನ್ನು ಆಲಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಶರಣೆಂದು ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶರಣ ಸಲ್ಲಿಸಿ ಆಗಾಮಿ ಶರಣ ಬಂಧುಗಳೇ, ರೈತರೇ, ತಾಯಂದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಅಧಿಕಾರಿಗಳು ಕೂಡ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವ್ರು ಹೇಳಿದರು. ಬೇರೆ ಬೇರೆ ಕಡೆ ಇರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ದರವನ್ನು ಕೂಡ ಅವರಿಗೆ ನಮ್ಮ ಚುನಾ ಪೂಜಾರಿಯವರು ಮತ್ತು ಗುರೂಜಿಯವರು ಹೇಳಿದ್ದಾರೆ. ಇಲ್ಲಿ ಏನಾಗೈತೆ ಅಂದ್ರೆ ಚಿಕ್ಕೋಡಿ ಬೈಪಾಸ್ 7-8 ಕಿಲೋಮೀಟರ್ ಏನವರು ತಗೊಂಡಿದ್ದಾರೆ. ಈ ಹಾಲಟ್ಟಿ ಭಾಗಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಯಾರು ತಗೊಂಡಿಲ್ಲ ಆ ನೋಟಿಸನ್ನು ಬಾಗಿಲು ಹೆಚ್ಚು ಹೋಗಿದ್ರೆ ಕಾಣ್ತದೆ ನಿಮಗೆಲ್ಲ ಮನೆ ಬಾಗಿಲಿಗೆ. ಈ ಕಡೆ ಏನೋ ಬಸವನ ಕಡೆ ಬರ್ತದೆ, ಅಲ್ಲಿ ಇನ್ನೂ ನೋಟಿಸನ್ನು ಇವರು ಕೊಟ್ಟಿಲ್ಲ. ಅಲ್ಲಿ ಬಹಳಷ್ಟು ಪ್ಲಾಟ್ ಬಿದ್ದಾವ. ಅಲ್ಲಿ ಒಂದೊಂದು ಪ್ಲಾಟಿಗೆ 25-30 ಲಕ್ಷ ರೂಪಾಯಿಗಳನ್ನ ಅವರು ತಗೊಂಡು ಪ್ಲಾಟ್ಗಳನ್ನು ಖರೀದಿ ಮಾಡಿದ್ದಾರೆ. ಅವ್ರಿಗೇನೋ ಯಾರಿಗೂ ನೋಟಿಸ್ ಹೋಗಿಲ್ಲ. ಈ ಕರೆಕ್ಟ್ ನೋಟಿಸ್ ಬಂದು ಅವ್ರಿಗೆ ಭಾಳ ತೆಗೆದು ಕಟ್ಟ. ಅದಕ್ಕಾಗಿ ಇವತ್ತೇನು ಅಂಕಲಿಗೆ ನೀವು ಅಲ್ಲಿ ರೈತರಿಗೆ ಭೂಮಿ ತೆಗೆದುಕೊಂಡವರಿಗೆ ಹಣ ಕೊಟ್ಟಿದ್ದೀರಿ, ಆಮೇಲೆ ಸಿಗುಪ್ಪಿ ಅಲ್ಲಿ ರೈತರಿಗೆ ಹಣ ಕೊಟ್ಟಿದ್ದೀರಿ. ಆ ಹಣವನ್ನು ಕೂಡ ಈ ಚಿಕ್ಕೋಡಿ ಜಿಲ್ಲೆಯ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಅಂತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಹೊಲಕ್ಕೆ ಭೂಮಿಗೆ ಅಷ್ಟು ಹಣ ಇಲ್ಲ. ಅದಕ್ಕಾಗಿ ಈಗಾಗಲೇ ಚುನಾ ಪೂಜಾರಿ ಹೇಳಿದರು, 1 ಎಕರೆಗೆ 10 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಆಗ್ತದೆ. ನಮ್ಮ ವಕೀಲರು ಹೇಳಿದ್ರಿ, 1 ಗುಂಟೆಗೆ 1 ಕೋಟಿ ಕೊಡ್ಬೇಕಂತ ಹೇಳಿದ್ರು. ಅಷ್ಟು ಕಿಮ್ಮತ್ತು ಮುಂದಿನ ದಿನಮಾನದಲ್ಲಿ ಈ ಚಿಕ್ಕೋಡಿ ಭೂಮಿ ಆಗ್ತದೆ. 1 ಎಕರೆ ಇದ್ದವನ ದೊಡ್ಡ ಸಾಹುಕಾರ ಆಗ್ತಾನ, ಉಳಿದವ್ರು ಯಾರು ಸಾಹುಕಾರ ಆಗುದಿಲ್ಲ. ಮುಂದೆ 1 ಎಕರೆ ಹೊಲ ಇದ್ದವ ದೊಡ್ಡ ಸಾಹುಕಾರ ನಮ್ಮ ದೇಶದೊಳಗೆ. ಅದಕ್ಕಾಗಿ ನಮ್ಮ ರೈತರು ಭೂಮಿ ಕೊಡ್ಲಿಕ್ಕಿಲ್ಲ ಅನ್ನಂಗಿಲ್ಲ, ಭೂಮಿ ಕೊಡ್ತೀವಿ ಅಂತ ಬಿಟ್ಟಿ ಒಳಗೆ ಭೂಮಿನ ಕೊಡಂಗಿಲ್ಲ ಅಂದಾರ ಅವರು. 4 ಕೋಟಿ ಕೊಟ್ಟು ಕೊಡಂಗಿಲ್ಲ, 5 ಕೋಟಿ ಕೊಟ್ಟು ಕೊಡಂಗಿಲ್ಲ. ನಾವು ಭೂಮಿ ಬೇಕಂತ ಅವ್ರು ಹೇಳಿದ್ದಾರೆ. ನಮ್ಮ ರೈತರು ಭೂಮಿ ಕೊಡ್ತೀವಿ, ಯೋಗ್ಯ ಬೆಲೆಯನ್ನು ಕೊಡ್ರಿ ಅಂತ ತಿಳ್ಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಆದರೆ ಪ್ರಾಧಿಕಾರದವರು ಇವತ್ತು ಇಲ್ಲಿ ಟ್ರ್ಯಾಕ್ಟರ್ ಅಡ್ಡಾಡ್ತವೆ, ಕಬ್ಬಿ ಟ್ರ್ಯಾಕ್ಟರ್ ಅಡ್ಡಾಡ್ತಾವ ಅಂತ ಹೇಳಿದ್ರು. ಅವ್ರು ಇಲ್ಲಿ ಬೈಪಾಸ್ ಒಳಗೆ ಕಬ್ಬು ರೈತರು ಬೆಳೆದ್ರೆ ಅಡ್ಡಾಡುವ, ಕಬ್ಬು ಬೆಳಕ್ಕೆ ಅಡ್ಡಾಡ್ತಾವ ಟ್ರ್ಯಾಕ್ಟರ್ಗಳು. ನೀವು ಯಾವ ಕಬ್ಬು ಬೆಳಕ್ಕೆ ಅಡ್ಡಾಡ್ತೇವೆ ನಾವು ಟ್ರ್ಯಾಕ್ಟರ್ಗಳು, ಹೌದಲ್ಲ? ಅದಕ್ಕಾಗಿ ಇದು ಹೋಗು ಬರುವಾಗಷ್ಟೇ ಬೈಪಾಸ್ ಹಾಕಿದ್ರು. ಚಿಕ್ಕೋಡಿಗೆ ಏನು ಭಾಳ ಲಾಭ ಇಲ್ಲ. ಇದು ಇಲ್ಲಿ ನಮ್ಮ ಹಾಲಟ್ಟವ್ರಿಗೂ ಲಾಭ ಇಲ್ಲ,
ಬಸನಗಡ್ಡೆಗೂ ಲಾಭ ಇಲ್ಲ. ಮುಂದೆ ಹೋಗೋರಿಗೆ, ಬೆಂಗಳೂರು ಹೋಗೋರಿಗೆ ಬೆಳಗಾವ್ ಹೋಗೋರಿಗೆ, ಈ ಕಡೆ ಬಿಜಾಪುರಕ್ಕೆ ಹೋಗೋರಿಗೆ ಅವ್ರಿಗೆ ಲಾಭ ಅದೇ. ಚಿಕ್ಕವರಿಗಿರೋ ಲಾಭ ಇಲ್ಲ ಬೈಪಾಸ್. ಅದಕ್ಕಾಗಿ ನಮ್ದು ಭೂಮಿ ಕೊಡ್ತೀವಿ, ಆದರೆ ಯೋಗ್ಯ ಬೆಲೆಯನ್ನು ಕೊಡಬೇಕಾಗ್ತದೆ ರೈತರಿಗೆ. ಅದಕ್ಕಾಗಿ ನಮ್ಮ ಚುನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಹಾರುಗಿರಿ ಒಂದು ಪ್ಲಾಟ್ 30-40 ಪ್ಲಾಟಕ್ಕೆ ₹1 ಕೋಟಿ ಕೊಟ್ಟರು ಕೊಡುವರು. ಅಲ್ಲಿ ಹಾರುಗಿರಿ ಸಣ್ಣ ಹಳ್ಳಿ ಅಂದ್ರು ಕೂಡ ಅದೇ ಸಾದಾ ಇಲ್ಲ. ಮತ್ತು ಹಾರುಗಿರಿ ಅವ್ರು ಹಾರುಗಿರಿ ಬಂದ ನಮ್ಮ ಶಶಿಕಾಂತ್ ಗುರೂಜಿ ಅವ್ರು ಬಂದು ಅಲ್ಲಿಂದನ. ಅದಕ್ಕಾಗಿ ಒಂದು ಪ್ಲಾಟಕ್ಕೆ ₹1 ಕೋಟಿ ಕೊಡ್ತಾರಂದ್ರೆ, ಇನ್ನು ನಮ್ಮ ಮುಂದಿನ ನಿರ್ಮಾಣದಲ್ಲಿ ಚಿಕ್ಕೋಡಿಯ ಒಂದು ಪ್ಲಾಟಕ್ಕೆ ₹5 ಕೋಟಿ, ಒಂದು 30-40 ಪ್ಲಾಟ್ ಆಗ್ತದೆ. ಎಷ್ಟು ಬರ್ಬೋದು ಚೆಕ್ ಕೊಡುವಂತ ಜನ ಬರ್ತಾರೆ ನಮಗೆ ಮುಂದೆ. ಜಿಲ್ಲಾ ಆಗೋದೈತಿದೆ 30 ವರ್ಷದ ಹೋರಾಟ ಮಾಡಕತ್ತೀವಿ ನಾವು ಜಿಲ್ಲಾ ಸಲುವಾಗಿ. ಅದಕ್ಕಾಗಿ ಇನ್ನು ಕೆಲವೇ ದಿನಗಳಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗ್ತದೆ. ಆದಷ್ಟು ಒಳಗೆ ನಾವು ರೈತರು ನಮ್ಮ ಭೂಮಿಯನ್ನ ಈಗಾಗಲೇ ಹೇಳಿದ್ದಾರೆ ಗುರೂಜಿಯವರು ಮತ್ತು ಪೂಜಾರಿಯವರು, ನಮ್ಮದೊಂದು ಬೈಪಾಸ್ ಕೆಲಸ ಬಿಡ್ರಿ, ಬಂದ್ ಮಾಡ್ರಿ, ಮುಂದಿನ ಮಾಡ್ಕೋರಿ ಆ ಕಡೆ ನಮಗೆ ಯೋಗ್ಯ ಬೆಲೆ ಯಾವಾಗ ಕೊಡ್ತೀರಿ ಅವಾಗ ನೀವು ಬೈಪಾಸ್ ಶುರು ಮಾಡ್ರಿ, ಅಲ್ಲಿ ತಕ್ಕ ಕೆಲಸ ಬಂದ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಅಧಿಕೃತವಾಗಿ ಕೂಡ ಅವರು ಅದು ಹೇಳಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ಇವತ್ತು ಮಹಾಲಕ್ಷ್ಮಿ ಆತ್ ನೀರಾವರಿ ಶುರುವಾಗಿದೆ. ಆಮೇಲೆ ನಮ್ಮ ಹನುಮಾನ್ ಆತ್ ನೀರಾವರಿ, ಶಿವಶಕ್ತಿ ಆತ್ ನೀರಾವರಿ, ಇವೆಲ್ಲ ಅದಾವಲ್ಲ. ಇವಕ್ಕೆಲ್ಲ ನೀರು ಎಲ್ಲಿಂದ ಬರ್ತಾವು? ನೀರು ಇಲ್ಲಿ ಬರೋದಕ್ಕೆಲ್ಲ ಆತ್ ನೀರಾವರಿಗೆ ಕೃಷ್ಣಾ ನದಿ ನೀರು ಬರ್ತಾವ. ಒಂದ್ ನೆನಪಿಟ್ಕೋರಿ, ಕೃಷ್ಣಾ ನದಿಯ ನೀರನ್ನ ಕಲ್ಲೋಳ ಬ್ಯಾರೇಜ್ ಮುಖಾಂತರವಾಗಿ ಎಲ್ಲಿ ಹೊಂಟಾರಂತಂದ್ರೆ ಇಂದ್ರಕರ್ಣಿ ಹೊಂಟಾರ ಮಹಾರಾಷ್ಟ್ರ ಸರ್ಕಾರದವರು. ಇನ್ನು ಮುಂದೆ ದಿನಮಾನದೊಳಗ ಅಲ್ಲೇನೋ ಕಲ್ಲೋಳ ಬ್ಯಾರೇಜ್ ಒಂದು 4 TMS ನೀರಲ್ಲಿ ಸಂಗ್ರಹ ಆಗ್ತದೆ. ಆ ನೀರ ಇಂದ್ರಕರ್ಣಿಗೆ ಹೋತಂದ್ರೆ ನಮಗ ಕುಡಿಯಾಕ ನೀರು ಸಿಗುದಿಲ್ಲ. ಇವತ್ತು ಚಿಕ್ಕೋಡಿ ನೀರು ಎಲ್ಲಿ ಕುಡಿತೀವಿ ನಾವು ಅಂದ್ರೆ ಅದ ನೀರು ಅಲ್ಲೇ ನಮ್ಮ ಜಾಕಲ್ ಅದಾವ. ಇವತ್ತು ಅವೆಲ್ಲ ನೀರು ಹೋದ್ರಂದ್ರೆ ನೀರೇ ಸಿಗೋದು ಕುಡಿಯಾಕ ನಮಗೆ. ಅದಕ್ಕಾಗಿ ಅದನ್ನು ಬಂದ್ ಮಾಡ್ಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ಇದೇನೋ ಇಂಚಕರ ನೀರು ಹೊಂಟಲ್ಲ ಕೃಷ್ಣಾ ನೀರನ್ನ ಅದನ್ನ ಬಂದ್ ಮಾಡ್ಬೇಕು. ಮೊನ್ನೆ ಕಲ್ಲೋಳಿ ಯಳೂರು ಸುತ್ತಮುತ್ತಲ ಸಮಾಜ ಎಲ್ಲ ರೈತರು ಅಲ್ಲಿ ಜಮಾಯಿಸಿಕೊಂಡು ಅದಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ. ಇವತ್ತು ಪೇಪರ್ ಬಂದಿರತಕ್ಕಂಥ ದತ್ತವಾಳ ದಾಣವಾಡದವರು ಮಹಾರಾಷ್ಟ್ರದವರೇನೆ ಆ ಒಂದು ಯೋಜನೆ ರದ್ದುಗೊಳಿಸಬೇಕು ಅಂತಕೊಂಡು ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನಾವು ನಮ್ಮ ನೀರು ಕೃಷ್ಣಾ ನೀರು ನಮ್ಮ ಹಕ್ಕು. ಅದಕ್ಕಾಗಿ ಇಂದ್ರಕರಂಜಿ ಒಳಗೆ ಪಂಚಗಂಗಾ ನದಿ ಹರಿದೈತೆ, ಅಲ್ಲಿ ಆ ನದಿ ನೀರನ್ನು ತುಳಕ್ ತಯಾರಿಲ್ಲ. ಅವರು ನೀರು ಹೊಲಸು ಮಾಡೋರು, ಅವರು ಚಲೋ ನೀರು ತಗೊಂಡು ಹೋಗಕ್ ಬಂದಾರೆ ಇಲ್ಲಿ ಎಲ್ಲೇ ನಮ್ಮ ಕಲ್ಲೋಳಿ ಬ್ಯಾರೇಜ್ದಿಂದ. ಬಹಳ ಮಂದಿ ರೈತರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇಂಥ ಎಲ್ಲ ಯೋಜನೆಗಳು ಜಾರಿ ಆದ ಅಂದ್ರೆ ಕುಡಿಯಾಕ ನೀರು ಸಿಗುವುದಿಲ್ಲ, ಹೊಲ ಕನಕ ಮುಂದುಳಿತಾವ, ಕುಡಿಯಾಕ ನೀರು ಸಿಗುವುದು ನಮಗೆಲ್ಲ. ಆದಷ್ಟೊಳಗೆ ಇಂಥ ಪ್ರತಿಭಟನೆ ನಾವು ಮಾಡಿದಾಗ ಮಾತ್ರ ನಮ್ಮ ನೀರು ನಮ್ಮ ಭೂಮಿ ನಮ್ಗೆ ಉಳಿತಾವೆ ಅಂತಕ್ಕಂತಹ ಮಾತನ್ನ ಹೇಳ್ತಾ, ನಮ್ಮ ಶಶಿಕಾಂತ್ ಗುರೂಜಿ ಅವರು ಆಮೇಲೆ ಚುನ್ನಪ್ಪ ಪೂಜಾರಿ ಅವರು ಎಲ್ಲಿ ತನಕ ಈ ಒಂದು ರೈತರ ಬೆನ್ನೆ ನಿಲ್ತಾರೆ ಅಲ್ಲಿ ತನಕ ರೈತರಿಗೆ ಯಾವುದೇ ತೊಂದರೆ ಬರೋದಿಲ್ಲ, ಕಷ್ಟ ಬರೋದಿಲ್ಲ. ಅದಕ್ಕಾಗಿ ಅವರು ಬೆನ್ನೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ 12 ಮಾತಿಗೆ ವಿರಾಮ ಕೊಡ್ತಾ ಇದೆ. ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ರಿ. ಇದು ಹೈವೇದೊಂದು ಕ್ಲಿಯರ್ ಆಯ್ತಾ? ಎಸ್ ಸರ್, ಇದೊಂದು ಇಲ್ಲ ಅದ ಹೇಳತ್ತ ಸರ್. ನಮಗ ಪರಿಹಾರ ಸಮಂಜಸ ಆಗೋ ಮಟ್ಟ ಸರ್ಕಾರ ಘೋಷಣೆ ಮಾಡುವ ಮಟ್ಟ ಜಿಲ್ಲಾಧಿಕಾರಿಗಳ ಮಟ್ಟದೊಳಗೆ ನಮಗೆ ಲೆಟರ್ ಸಂಪೂರ್ಣವಾಗಿ ಬರುವ ಮಟ್ಟ ಅಲ್ಲೇನೂ ಕೆಲಸ ನಾವು ಮಾಡಂಗಿಲ್ಲ ಅಂತೇಳಿ ಅವ್ರ ಕಡೆ ರೈತರುಗಳು ಕೊಟ್ಟರೆ ಚಲೋ. ನೀವು ಬರ್ಸ್ಕೊಬೇಡಿ ಸರ್, ಇಲ್ಲ ನೀವು ಬರ್ಸ್ಬೇರಿ, ನೀವು ಮಾತು ಕೊಟ್ಟರೆ ಓಕೆ ಸರ್. ಹಂಗಿರಂಗಿಲ್ರಿ ಗುರೂಜಿ. ಈಗೇನೈತಿ, ನಾವು ಲ್ಯಾಂಡ್ ಎಕ್ವಿಷನ್ ಮಾಡೋರು ಅಷ್ಟೇ ಕೆಲಸ ಬಂದ್ ಮಾಡ್ರಿ ಅದನ್ನ ಬಂದ್ ಮಾಡ್ರಿ ಹೇಳಕ್ ಬರಂಗಿಲ್ಲ. ಅವ್ರು ನೀವು ಕೇಳಬೇಕಂತ ಅವ್ರು ಕೊಡ್ತಾರೆ ಅಷ್ಟೇ. ಈಗ ದಯವಿಟ್ಟು ಈಗ AC ಸಾಹೇಬ್ರ ಅವ್ರು ಹೇಳ್ರಿ, ತಾವರೆ ಆಗುವತಕ್ಕ ಇವತ್ತು ನಮಗೊಂದು ಲಿಖಿತ ರೂಪದಾಗ ಆ ಪರಿಹಾರ ಘೋಷಣೆ ಆಗುವವರಿಗೆ, ನಮ್ಮ ರೈತರಿಗೆ ಅದು ಒಪ್ಪಿಗೆ ಆಗುವವರಿಗೆ ನಾವಲ್ಲಿ ಯಾವುದೂ ಕೂಡ ಕೆಲಸ ಮಾಡೋದಿಲ್ಲ ಅಂತೇಳಿ ನೀವು ಲಿಖಿತ ರೂಪದಾಗ ಕೊಡ್ತಕ್ಕಂಥದ್ದನ್ನ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಾವ ಮಾಡೋರು. ಅದಕ್ಕೆ ನೋಡ್ರಿ ಸರ್, ಪರಿಹಾರ ಈಗ ಮಾತಾಡ್ರಿ. ಈಗ ಸಾಹೇಬ್ರ ಒಟ್ಟ ನೀವು ಗಟ್ಟಿ, ನೀವ ಪರಿಹಾರ ಘೋಷಣೆ ಆಗುವವರಿಗೆ ನೀವರ ಕೊಡ್ರಿ, ಅವರ ಕೊಡ್ರಿ, ನೀವೆಲ್ಲ ಅಧಿಕಾರಿಗಳು ಒಂದ. ನಮಗದೆಲ್ಲ ತಿಳಿದ ಪ್ರಕಾಶ ಅಧಿಕಾರಿ ಅದೆಲ್ಲ
ಸಂಬಂಧಪಟ್ಟದ ಒಟ್ಟು ಲಿಖಿತ ರೂಪದಾಗ ನಾವು ಏನು ಕೂಡ ಚಟುವಟಿಕೆ ಮಾಡುದಿಲ್ಲ. ರೈತರಿಗೆ ಓಕೆ ಅಂತೇಳಿ ತೀರ್ಮಾನ ಆಗುವವರೆಗೂ ಕೂಡ ನಾವು ಯಾವುದು ಅಲ್ಲಿ ಚಟುವಟಿಕೆ ಮಾಡಂಗಿಲ್ಲ, ನೋಟಿಸು ಕೊಡಂಗಿಲ್ಲ ಅಂತೇಳಿ ತಾವೊಂದು ಕೈಟಿಯಾಗಿ ಲಿಖಿತ ರೂಪದಾಗ ಕೊಡ್ತಕ್ಕಂಥದ್ದು ಆಗ್ಬೋದು. ಎಲ್ಲ ರೈತ ಬಾಂಧವರಲ್ಲಿ ನನ್ನ ವಂದನೆಗಳು. ಈ ವೇದಿಕೆ ಮುಖಾಂತರ ತಮ್ಮ ಗಮನಕ್ಕೆ ತರಬಹುದೇ, ಈಗಾಗಲೇ ನಾವು ಈ ಚಿಕ್ಕೋಡಿ ಹತ್ರ ಅಲ್ಲಿವರೆಗೆ 2 ಪ್ಯಾಕೇಜ್ಗಳಲ್ಲಿ ಕಾಮಗಾರಿ ಪ್ರಾರಂಭ ಇದೆ. ಈ ಚಿಕ್ಕೋಡಿ ಬೈಪಾಸ್ ಮಾತ್ರ ಈಗ ಏನು ಸಮಸ್ಯೆ ಬಂದಿದೆ ಪೇಮೆಂಟ್ ಬಗ್ಗೆ, ಅದರ ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆ ಅಂತ ಇದು ನಮ್ಮ ಉನ್ನತ ಅಧಿಕಾರಿಗಳು ಶೀಘ್ರದಲ್ಲಿ ಅವ್ರ ಗಮನಕ್ಕೆ ತಗೊಂಬಂದು ಅದು ಮೊನ್ನೆ ನಮ್ಮ ಸಚಿವ ಪ್ರಾಧಿಕಾರಿಗಳಾದ ಭೂಸ್ವಾಧೀನ ಪ್ರಾಧಿಕಾರ ಅವ್ರ ಗಮನಕ್ಕೂ ಅವ್ರ ಜೊತೆಗೇ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕೇಂದ್ರ ಸರ್ಕಾರ ಗಮನಕ್ಕೂ ತರ್ತೀವಿ. ತಂದು ಇದೊಂದು ಇತ್ಯರ್ಥ ಆಗುವವರೆಗೆ ನಾವು ಇದನ್ನ ಕೆಲಸ ಮಾಡ್ಲಿಕ್ಕೆ ಬಂದಿರ್ಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಬರೆದು ಕೊಡುವಂತ ಪ್ರತಿನಿಧಿದ ಅಧಿಕಾರಿ, ಸಣ್ಣ ಅಧಿಕಾರಿ ನಾನು ಅದನ್ನ ಉನ್ನತ ಅಧಿಕಾರಿಗಳು ಮಾಡ್ಕೊಂಡ್ಬಂದು ತಂದು ಬೇಕಾ ಅದನ್ನು ತಂದು ಈಗ ಕೇಳ್ತಾ ನೋಡ್ರಿ, ಇಲ್ಲಿ ಮೀಡಿಯಾ ದೇವರುಗಳ ಮುಂದ ಎಲ್ಲ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡರು. ನಾಳೆ ಇದಕ್ಕೆಲ್ಲ ಬರೋರು ಇಲ್ಲಿ DSP ಸರ್ ಕೇಳಿಸಿದ್ದೆ ಇಲ್ಬಿಡಿ. ಈಗ ಬಹಳಷ್ಟು ಬೇಡ. ಈಗ ನೋಡ್ರಿ, ನಿಮ್ದು ಬೈಪಾಸ್ ಇರಲಿ, ಈಗೇನ ಹೆಚ್ಚಿನ ಕಿಮ್ಮತ್ ಆಗ್ತಕ್ಕಂಥ ಭೂಮಿ ಏನದಾವು ಅಲ್ಲೇನು ಕೂಡ ಆಗದ ರೀತಿ ಒಳಗ ಈಗ ಅಧಿಕಾರಿಗಳು ಅಲ್ಲಿವರೆಗೆ ನಾವು ಯಾವ ಪರಿಕ್ರಿಯೆ ಬಂದ್ ಮಾಡೋದು ಅಂತೇಳಿ AC ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಇಲ್ಲಿ ಕಾರ್ಯಕ್ರಮ ಅವ್ರದ ಬಂದಾರ, ಎಲ್ಲ ಅಧಿಕಾರಿಗಳು ಬಂದಾರ. ಒಪ್ಪುಗೊಂಡಾಗ ಪದೇ ಪದೇ ನಾವು ಅದನ್ನ ಆ ರೀತಿ ಬೇಡ ತಜರ ಅವ್ರು ಬೇಡ ಒಪ್ಕೊಂಡ್ರೆ ಏನ್ ನಾವು ಅದನ್ನ ನಾವು ನೀವೇನದು ಎಲ್ಲಿಗೆ ಅವ್ರದ್ದು ಹೊಲ ಕೊಟ್ಟಾಗ ಭೂಮಿ ತಗೋರ್ದಾರು. ಯಾರು ಸಾಧ್ಯ ಇಲ್ಲ ನೋಡ್ರಿ ವಕೀಲ್ರ, ಸಾಧ್ಯ ಇಲ್ಲ. ಯಾಕಂದ್ರೆ ಸರಳ ಇಲ್ಲ. ಮಾನ್ಯ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸ್ವಾಗತ.